ನೋಡ್ತಾ ಇದ್ದೇನೆ. ರಿಸೆಪ್ಷನ್ ಮೆಹಂದಿ ಅಂತೇಳಿ ನಾವು ಕೆಲವೊಂದು ಡ್ರೆಸ್ ತೆಗೆದಿದ್ದೇವೆ. ಅದನ್ನು ಆಲ್ರೆಡಿ ಆನ್ಲೈನಲ್ಲಿ ತೆಗೆದಿದ್ದೆ ನಾನು. ಫ್ರೆಂಡ್ಸ್, ಇದು ನಂದು ಆಂಟಿಗೆ ಕೊಡ್ಲಿಕ್ಕೆ ಅಂತೇಳಿ ನಾವು ತೆಗೆದದ್ದು. ಇದು ಟಾಪ್ಗೆ ಇದು ಸ್ಟಿಚಿಂಗ್ ಕೂಡ ಓಕೆ, ನೋ ಪ್ರಾಬ್ಲಮ್. ತುಂಬ ಖುಷಿ ಆಯಿತು ನಮ್ಮ ಟೈಲರ್. ಹಲೋ ಫ್ರೆಂಡ್ಸ್, ತುಂಬಿಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಆಲ್ರೆಡಿ ನಾನೊಂದು ವಿಡಿಯೋದಲ್ಲಿ ಹೇಳಿದೆ ನನ್ನ ತಮ್ಮನಿಗೆ ಮದುವೆ ಉಂಟು ಅಂತೇಳಿ. ಸೊ ಮದುವೆದು ಡ್ರೆಸ್ ಶಾಪಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ಈಗ ಮನೆಯಲ್ಲಿ ಬಂದು ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೇನೆ. ಅಂದರೆ ಅವರ ಲೈಟಿಗೂ ಮತ್ತು ನಮ್ಮ ಲೈಟಿಗೂ, ಅಂದರೆ ಅಲ್ಲಿಯ ಶಾಪಲ್ಲಿರುವ ಲೈಟ್ ಮತ್ತು ನಮ್ಮ ಲೈಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದಲ್ವಾ. ಸೊ ಮನೇಲಿ ಬಂದು ಓಪನ್ ಮಾಡೋದು ಕಾಮನ್, ಎಲ್ಲರೂ ಮನೇಲಿ ಬಂದು ಒಮ್ಮೆ ಚೆಕ್ ಮಾಡಿಯೇ ಮಾಡ್ತಾರೆ. ಸೊ ನಾವು ಕೂಡ ಹಾಗೆ, ಅಂದರೆ ಮಕ್ಕಳಿಗೆ ತೆಗೆದಿದ್ದೇವಲ್ವ, ಅವರಿಗೆ ಹೇಗಾಗ್ತದೆ ಅಂಥೇಳಿ ಚೆಕ್ ಮಾಡ್ತಾ ಇದ್ದೇನೆ. ಸೊ ಒಂದೊಂದೇ ತೋರಿಸ್ತಾ ಇದ್ದೇನೆ ಯಾವುದೆಲ್ಲ ತೆಗೆದಿದ್ದೇನೆ, ಯಾವ ಐಟಮ್ ತೆಗೆದಿದ್ದೇನೆ ಅಂತ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ನೋಡು ನಾವು ಕೂಡ. ಫ್ರೆಂಡ್ಸ್, ಈಗ ನಾನು ಫಸ್ಟ್ ಮಕ್ಕಳ ಡ್ರೆಸ್ ನೋಡ್ತಾ ಇದ್ದೇನೆ. ಈಗ ನಾವು ಸಣ್ಣವನಿಗೆ ತೆಗೆದಿದ್ದು ಒಂಥರ ಓವರ್ ಕೋಟು ನಾವು ತೆಗೆದಿರುವ ಡ್ರೆಸ್ ಇದು. ನೋಡಿ, ನನ್ನ ಎರಡನೇ ಮಗನಿಗೆ ತೆಗೆದಿರುವಂಥ ಡ್ರೆಸ್. ಎಷ್ಟು ಕ್ಯೂಟ್ ಕಾಣ್ತಾ ಇದ್ದಾನಲ್ಲ, ನನಗೆ ನೋಡಿ ತುಂಬ ಖುಷಿ ಆಯಿತು. ನೋಡಿ, ಸಣ್ಣ ಸಣ್ಣ ಪಾದ, ಹೀಗೆ ನೋಡಿ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ನಮ್ಮ ಡ್ರೆಸ್ ಸೆಲೆಕ್ಷನ್ ಪರವಾಗಿಲ್ಲ ಅಂತ ಹೇಳಿ. ನೆಕ್ಸ್ಟ್ ನಾನು ದೊಡ್ಡವನಿಗೆ ತೆಗೆದಿರೋದು ನೋಡಿ, ಇವನಿಗೆ ಸೇಮ್ ಡ್ರೆಸ್ ತೆಗೆದಿದ್ದಾನೆ ಇಬ್ಬರಿಗೂ ಕೂಡ. ಅಂದರೆ ಅಣ್ಣ ತಮ್ಮಂದಿರು ಸೇಮ್, ಇಬ್ಬರು ಒಂದೇ ರೀತಿ ಡ್ರೆಸ್ಸಲ್ಲಿ ಇರಲಿ ಅಂತೇಳಿ. ಇದಕ್ಕೊಂದು ಶೂ ಹಾಕಿದರೆ ಪರ್ಫೆಕ್ಟ್ ಸೆಟ್ಟಿಂಗ್. ಇವನಿಗೆ ಸ್ವಲ್ಪ ಸೈಜ್ ಸ್ವಲ್ಪ ಟೈಟ್ ಆಗ್ತದೆ ಅಂತ ಹೇಳ್ತಾ ಇದ್ದ ಪ್ಯಾಂಟ್. ಪರವಾಗಿಲ್ಲ, ಆದರೂ ಚೆನ್ನಾಗುಂಟು ಅಂತೇಳಿ ಇದೇ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ. ನಂತರ ರಿಸೆಪ್ಷನ್ ಮೆಹಂದಿ ಅಂತೇಳಿ ನಾವು ಕೆಲವೊಂದು ಡ್ರೆಸ್ ತೆಗೆದಿದ್ದೇವೆ. ಅದನ್ನು ಆಲ್ರೆಡಿ ಆನ್ಲೈನಲ್ಲಿ ತೆಗೆದಿದ್ದೆ ನಾನು. ಅದೇ ಇರಲಿ ಅಂತ ಹೇಳಿ, ಬೇಡ ಅಂತೇಳಿ ಇಲ್ಲಿ ನಾವು ತೆಗಿಲಿಲ್ಲ. ಫ್ರೆಂಡ್ಸ್, ಇದು ನಂದು ಮದುವೆ ಸಾರಿ ನೋಡಿ, ಸ್ಕೈ ಬ್ಲೂ ಅಲ್ಲಿ ಬಂತು. ಆ್ಯಂಡ್ ಇದಕ್ಕೆ ಸ್ವಲ್ಪ ದೊಡ್ಡ ಬಾರ್ಡ್ರಲ್ಲೇ ತೆಗೆದಿದ್ದೇನೆ ನೋಡಿ, ಪಿಂಕ್ ಕಲರ್ ಬಾರ್ಡ್ರ್. ಆ್ಯಂಡ್ ಬ್ಲೌಸ್ ಕೂಡ ಪಿಂಕ್ ಕಲರಲ್ಲೇ ಸೆಲೆಕ್ಟ್ ಮಾಡಿದ್ದು ನಾನು. ನನಗೇನೋ ಕಾಂಟ್ರಾಸ್ಟ್ ಕಲರ್ ತುಂಬ ಇಷ್ಟ ಆಯಿತು, ಅಂದರೆ ಏನೋ ರನ್ನಿಂಗ್ ಕಲರ್ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಇದನ್ನೇ ಸೆಲೆಕ್ಟ್ ಮಾಡಿದ್ದು ನೋಡಿ ನಾನು. ಆ್ಯಂಡ್ ಇದಕ್ಕೆ ಶೇಪ್ ವೇರ್ ಸ್ಕರ್ಟ್ ಚಾಯ್ಸ್ ಮಾಡಿದೆ ನಾನು. ಅಂದರೆ ಶೇಪ್ ವೇರ್ ಇರಲಿ, ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು, ಪರವಾಗಿಲ್ಲ ಅಂತೇಳಿ ಕಾಟನ್ ಸ್ಕರ್ಟ್ ಬೇಡ ಅಂತೇಳಿ ಆಯಿತು ನನಗೆ. ಸೊ ಇದನ್ನೇ ಸೆಲೆಕ್ಟ್ ಮಾಡಿದೆ. ಇದಕ್ಕೊಂದು ಸೈಡ್ ಇದು ಕಟ್ ಥರ ಉಂಟು, ಅಂದರೆ ನಾವು ನಡೆಯುವಾಗ ಸ್ವಲ್ಪ ಅದಕ್ಕೆ ಏನಾದರೂ ನಮಗೆ ಕಟ್ಟಬಾರ್ದು ಅಂತ ಹೇಳಿ ಅವರು ಇದು ಸೈಡ್ ಕಟ್ಟು ಕೊಟ್ಟಿದ್ದಾರೆ. ಪರವಾಗಿಲ್ಲ. ಮತ್ತು ಇದಕ್ಕೆ ಇದು ಹಗ್ಗ ಕೂಡ ಉಂಟು, ಅಂದರೆ ಇಲಾಸ್ಟಿಕ್ ಉಂಟು, ಅಂದರೆ ಏನೋ ಟೈಟ್ ಆಗಲಿಲ್ಲ ಅಂತ ಫೀಲ್ ಆದರೆ ನಮಗೆ ಹಗ್ಗ ಕೂಡ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, ನೋಡುವಾಗ ಖುಷಿ ಆಯಿತು. ಅಂದರೆ ಒಂಥರ ಇದು ಕ್ಲೋತ್ ಸ್ವಲ್ಪ ಬನಿಯನ್ ಟೈಪಲ್ಲಿ ಉಂಟು, ಕ್ಲೋತ್ ಸ್ವಲ್ಪ ಸ್ಮೂತಾಗಿ, ಪರವಾಗಿಲ್ಲ. ಅಂದರೆ ಈ ಸೆಕೆಗೆ ತುಂಬ ಬೆಸ್ಟ್ ಅಂತೇಳಿ ಆಯಿತು. ಸ್ವಲ್ಪ ಕಾಸ್ಟ್ಲಿ ಇದು, ಅಂದರೆ ನಮ್ಮ ಅದಕ್ಕೆ ಕಾಟನ್ ಕ್ಲೋತಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಾಸ್ಟ್ಲಿಯೇ ಉಂಟು. ನೆಕ್ಸ್ಟ್ ಫ್ರೆಂಡ್ಸ್, ನಂದು ಇದು ಮೆಹಂದಿ ಸಾರಿ. ಮೆಹಂದಿಗೆ ಅಂತ ತೆಗೆದಿರೋದು. ನನ್ನಲ್ಲಿ ಗ್ರೇ ಕಲರ್ ಇರಲಿಲ್ಲ, ಸೊ ಇದನ್ನೇ ಸೆಲೆಕ್ಟ್ ಮಾಡಿದೆ ನಾನು. ಪರವಾಗಿಲ್ಲ, ಇರಲಿ ಒಂದು ಗ್ರೇ ಕಲರ್ ಅಂತ ಹೇಳಿ. ಅದಕ್ಕೆ ಇದು ಡಾರ್ಕ್ ನೇವಿ ಬ್ಲೂ ಇದಕ್ಕೆ ಕಾಂಬಿನೇಷನ್ ಉಂಟು ನೋಡಿ. ಒಂಥರ ಡಿಸೈನ್ ಇಷ್ಟ ಆಯಿತು ನನಗೇನೋ, ಡಿಸೈನ್ ನನ್ನಲ್ಲಿ ಇಂಥದ್ದು ಇರಲಿಲ್ಲ ಅಂತೇಳಿ ನೋಡಿದ್ದು ನಾನು. ನೆಕ್ಸ್ಟ್ ಫ್ರೆಂಡ್ಸ್, ಇದು ನಂದು ಆಂಟಿಗೆ ಕೊಡಲಿಕ್ಕೆ ಅಂತೇಳಿ ನಾವು ತೆಗೆದದ್ದು. ಇದು ಡಾರ್ಕ್ ಗ್ರೀನಲ್ಲಿ ಉಂಟು ನೋಡಿ, ಡಾರ್ಕ್ ಗ್ರೀನ್ ಮತ್ತು ಪಿಂಕ್ ಬಾರ್ಡ್ರ್. ಆ್ಯಂಡ್ ಬ್ಲೌಸ್ ಕೂಡ ಪಿಂಕಲ್ಲೇ ಉಂಟು ನೋಡಿ. ಪರವಾಗಿಲ್ಲ, ನಮ್ಮ ರೇಟಿಗೆ, ಅಂದರೆ ನಮಗೆ ಬಜೆಟಿಗೆ ಸರಿಯಾಗಿ ಸಿಕ್ಕಿದೆ ಅಲ್ಲಿ ಡ್ರೆಸ್ ಕೂಡ. ಅಂದರೆ ಇದು ತುಂಬ ಇಷ್ಟ ಆಯಿತು ನನಗೆ, ಪರವಾಗಿಲ್ಲ ಅಂತ ಅನ್ನಿಸಿತು. ಆಂಟಿ ಸ್ವಲ್ಪ ವೈಟ್ ಆಗಿದ್ದಾರೆ, ನೋ ಪ್ರಾಬ್ಲಮ್ ಅಂತೇಳಿ ಡಾರ್ಕ್ ಗ್ರೀನ್ ಸೆಲೆಕ್ಟ್ ಮಾಡಿದ್ದು ಅವರಿಗೆ ನಾವು. ಮತ್ತು ಇದು ನನ್ನ ಸ್ಯಾರಿ ಅತ್ತೆಗೆ ಅಂತ ನಾನು ಚೂಸ್ ಮಾಡಿದ್ದು ನೋಡಿ. ಅವರೆಲ್ಲ ಆ್ಯಕ್ಚುಲಿ ಇಂಥ ಕಲರ್ ಇರಲಿಲ್ಲ, ಆನಿಯನ್ ಕಲರ್ ಇರಲಿಲ್ಲ ಅಂತೇಳಿ ಓಕೆ ಅಂತ ಆಯಿತು ನನಗೆ. ಅದಕ್ಕೆ ಕೂಡ ಸೇಮು ಪಿಂಕ್ ಕಲರ್ ಬ್ಲೌಸ್ ಮತ್ತು ಪಿಂಕ್ ಬಾರ್ಡ್ರ್ ಆ್ಯಂಡ್ ಪಿಂಕ್ ಪಲ್ಲು ಕೂಡ ಹಾಗೆ ಪಿಂಕ್. ಆ್ಯಂಡ್ ಇದು ಓಕೆ, ನೋ ಪ್ರಾಬ್ಲಮ್, ನಮ್ಮ ಬಜೆಟಿಗೆ ಅನುಗುಣವಾಗಿ ಅಲ್ಲಿ ಸಿಕ್ಕಿತು, ಖುಷಿ ಆಯಿತು ನೋಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇದು ನಂದು ಬ್ಲೌಸ್. ಇದು ಮದುವೆ ಸಾರಿಯ ಬ್ಲೌಸ್ ನೋಡಿ. ಇದಕ್ಕೆ ಫಸ್ಟ್ ಟೈಮ್ ನಾನು ಈ ರೀತಿ ಬೀಡ್ಸ್ ವರ್ಕ್ ಇಡಿಸಿದ್ದು.
ಆಲ್ರೆಡಿ ನಾನು ಎಂಬ್ರಾಯ್ಡರಿ ವರ್ಕ್ ಇಡಿಸಿದ್ದೆ, ಸೊ ಅದನ್ನು ಯಾಕೆ ಫಾಲೋ ಮಾಡೋದು ಅಂತೇಳಿ ನೆಕ್ಸ್ಟ್ ಈ ರೀತಿ ಬೀಡ್ಸ್ ವರ್ಕ್ ಓಕೆ ಅಂತೇಳಿ ಇದನ್ನು ಇಡಿಸಿದ್ದೆ. ನೋಡಿ ಇದು ಹೆವಿ ವೆಯ್ಟ್ ಉಂಟು ಬ್ಲೌಸ್, ಯಾಕಂತೇಳಿದರೆ ಮಣಿ ಅಲ್ವಾ, ಸ್ವಲ್ಪ ವೆಯ್ಟ್ ಜಾಸ್ತಿಯೇ ಉಂಟು. ನೆಕ್ಸ್ಟ್ ನೋಡಿ ನನಗೆ ಇದು ಸ್ಟಿಚಿಂಗ್ ಕೂಡ ಓಕೆ, ನೋ ಪ್ರಾಬ್ಲಮ್. ತುಂಬ ಖುಷಿ ಆಯಿತು, ನಮ್ಮ ಟೈಲರ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಲೇಡೀಸ್ ಟೈಲರ್ ಅವರು. ಆ್ಯಂಡ್ ಫ್ರಂಟ್ ಬ್ಯಾಕ್ ಹ್ಯಾಂಡ್ ಇದು ಕೈ ಕೂಡ ತುಂಬ ಚೆನ್ನಾಗಾಗಿದೆ. ಇದು ಫ್ರೆಂಡ್ಸ್, ಇದು ನಂದು ಹಸ್ಬೆಂಡ್ನ ಡ್ರೆಸ್. ಇದು ಒಂದ್ಸಲ ನಾವು ಬೇರೆ ತಗೊಂಡು ಬಂದಿದ್ವಿ, ಏನೋ ಅದು ಇಷ್ಟ ಆಗಲಿಲ್ಲ, ಓವರ್ ಕೋಟ್ ಎಲ್ಲ ಇತ್ತು, ಅದಕ್ಕೆ ಅದೇನೋ ನನಗೆ ಇಷ್ಟ ಆಗಲಿಲ್ಲ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಡ್ರೆಸ್ ಕೊಟ್ಟರು ನಮಗೆ. ಇದು ಗ್ರೀನ್ ಕಲರ್ ಟಾಪ್ ಮತ್ತು ವೈಟ್ ಪ್ಯಾಂಟ್. ಇದಕ್ಕೆ ಅವರು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಾರೆ, ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅವರಿಗೆ ಇದು ಓಕೆ ಅಂತ ಆಯಿತು ನನಗೆ. ಫ್ರೆಂಡ್ಸ್, ನಮ್ಮ ಡ್ರೆಸ್ ಶಾಪಿಂಗ್ ಆ್ಯಂಡ್ ಮನೆಗೆ ತಂದ ಮೇಲೆ ಡ್ರೆಸ್ ಯಾವ ರೀತಿ ಉಂಟು ಅಂತ ಹೇಳಿ ನೀವು ಕೂಡ ನೋಡಿದ್ರಲ್ವಾ. ಸೊ ಫ್ರೆಂಡ್ಸ್, ಇನ್ನು ನಮಗೆ ಮದುವೆ ಫಂಕ್ಷನ್, ಮೆಹಂದಿ, ಪೂಜೆ, ರಿಸೆಪ್ಷನ್, ಸುಮಾರು ಈ ರೀತಿ ಸುಮಾರು ಕಾರ್ಯಕ್ರಮಗಳೇ ಉಂಟು. ಸೊ ಫ್ರೆಂಡ್ಸ್, ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ, ನೀವು ನೋಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು.